ಪ್ರಜಾಪಿತ ಅಂದರೆ ಬ್ರಹ್ಮ ಅಂತ ಅರ್ಥ, ಬ್ರಹ್ಮನ ಕುಮಾರಿಯರು ಅಂತ ಅರ್ಥ. ಈಗ ಬ್ರಹ್ಮ ಕುಮಾರರು ಅಂತ ತಾವು ಯಾಕೆ ಹೇಳೋದಿಲ್ಲ? ಅಂದರೆ ಕುಮಾರಿಯವರಿಗೆ ಯಾಕೆ ಮಾತ್ರ ತಾವು ಮಹತ್ವವನ್ನು ಕೊಡ್ತಾ ಇದ್ದೀರಿ ಅಂತ ಕೇಳ್ಬೋದೆ? ಖಂಡಿತವಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಜನ ಅಕ್ಕಂದ್ರಿದ್ದಾರೋ ಅಣ್ಣಂದ್ರು ಅದೇ ಈಕ್ವಲ್ ಆಗಿ ಇದ್ದಾರೆ. ಆದರೆ ಈ ಸಂಸ್ಥೆಯನ್ನು ಸ್ಥಾಪಿಸಿದಾಗ ದಾದಾ ಲೇಖರಾಜ್, ಯಾರನ್ನು ನಾವು ಪ್ರಜಾಪಿತ ಬ್ರಹ್ಮ ಅಂತ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಪ್ರಮುಖ ಸ್ಥಾನದಲ್ಲಿ ಇಟ್ಕೊಂಡಿದ್ದೇವೆ, ಅವರ ಮೂಲಕ ಬ್ರಹ್ಮ ಬಾಬಾ ಅಂತ ಕರಿತೇವೆ ಅವರಿಗೆ. ಅವರ ಮೂಲಕ ಪರಮಾತ್ಮ ಈಶ್ವರನ ಸಂದೇಶ ಏನಿತ್ತು ಅಂದರೆ, ಯಾವಾಗ ಸ್ತ್ರೀ ಶಕ್ತಿ ಶಿವಶಕ್ತಿ ಆಗುತ್ತೆ ಆಗ ಜಗತ್ತು ಉದ್ಧಾರವಾಗುತ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸ್ತ್ರೀ ಅನ್ನುವುದು ಗುರುವಾದಾಗ ಸಮಾಜದ ಉದ್ಧಾರವಾಗುತ್ತೆ. ಅದಕ್ಕೆ ಈ ಸಂಸ್ಥೆಯಲ್ಲಿ ಪ್ರಮುಖವಾಗಿ ವಿಶ್ವಾದ್ಯಂತ ಈ ಸಂಸ್ಥೆಯನ್ನು ನಡೆಸುವವರು ಸಂಚಾಲಕರು ಅಕ್ಕಂದರು. ಅಕ್ಕಂದಿರಿಂದಲೇ ನಡೆಸಲ್ಪಡುವುದರಿಂದ ಅಂತಾರಾಷ್ಟ್ರೀಯ ಮುಖ್ಯಸ್ಥರು ಅಥವಾ ಪ್ರತಿ ಕೇಂದ್ರದ ಮುಖ್ಯಸ್ಥರು ಹೆಚ್ಚಿನ ಅಂಶ ಅಕ್ಕಂದ್ರೇ ಆಗಿರೋದ್ರಿಂದ ಇದಕ್ಕೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಕರೆಯಲಾಗ್ತದೆ. ಹೌದು. ಈಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ತತ್ವಗಳು ಹಿಂದೂ ಧರ್ಮಕ್ಕೆ ಪೂರಕವಾಗೇ ಇದೆ. ಹಿಂದೂ ಧರ್ಮದ ಆಚರಣೆಗಳು ಪ್ರತಿಯೊಂದು ಕೂಡ ಅದೇ ಆಚರಣೆಯನ್ನೇ ಪಾಲಿಸುವಂತಹ ಒಂದು ವ್ಯವಸ್ಥೆ ಬ್ರಹ್ಮಕುಮಾರಿಯಲ್ಲಿದೆ. ಈಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಯಾರಾದರೂ ಸೇರಿದ ಮೇಲೆ ಎಲ್ಲ ಅಕ್ಕಂದಿರು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಅಣ್ಣಂದಿರು ತಮ್ಮಂದಿರು ಎಂಬುದಾಗಿ ಬೋಧಿಸ್ತಾರೆ. ಬಹುಶಃ ಅವ್ರು ಯಾರೂ ಕೂಡ ಮದುವೆ ಆಗೋದಿಲ್ಲ. ಮದುವೆ ಆಗದೆ ಅವರು ಸಮಾಜಕ್ಕಾಗಿ ಆಧ್ಯಾತ್ಮಿಕವಾಗಿ ಅವರು ಅವರು ಸಮರ್ಪಣೆ ಮಾಡ್ಕೊಳ್ತಾರೆ. ಆ ರೀತಿ ಆದಾಗ ನನ್ನ ಪ್ರಶ್ನೆ ಏನಂತಂದರೆ, ಈಗ ನಾವು ಹಿಂದೂ ಧರ್ಮದಲ್ಲಿ ಬಾಲ್ಯ, ಯೌವನ, ಗೃಹಸ್ಥ ಮತ್ತು ವಾನಪ್ರಸ್ಥ ಈಗ ಆಶ್ರಮಗಳನ್ನು ನಾವು ಹೇಳ್ತೇವೆ. ಆ ರೀತಿ ಇದಿಲ್ಲ. ಆದರೆ ಇದರಲ್ಲಿ ನನಗೆ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಇದಕ್ಕೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಮೇಲೆ ಅವರೆಲ್ಲರನ್ನೂ ಕೂಡ ಅಣ್ಣ ಅಂತ ಕರೆಯುವಂಥ ಪರಿಪಾಠ ಆಗುತ್ತೆ. ಆ ರೀತಿ ಆದಾಗ ಅವ್ರು ಮದುವೆ ಆಗಲಿಕ್ಕೆ ಇಚ್ಛೆ ಪಡೋದಿಲ್ಲ ಅನ್ನುವಂಥದ್ದು ಒಂದು ಭಾವನೆ ಇದೆ. ತಾವೇನು ಹೇಳ್ತೀರಿ? ಮೊದಲನೇದಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದವರೆಲ್ಲ ಇಲ್ಲಿ ಸೇರ್ಕೊಳ್ಳೋದಿಲ್ಲ. ಓಕೆ. ಇಲ್ಲಿ ನಮ್ಮಲ್ಲಿ ಕೋಟ್ಯಾಂತರ ಜನ ಇದರ ಅಭ್ಯಾಸವನ್ನ ಮನೆಯಲ್ಲಿ ಇದ್ಕೊಂಡು ಮಾಡುವವರು ಹೆಚ್ಚಿನ ಜನ. ಈ ಸಂಸ್ಥೆಗೆ ಸಮರ್ಪಿತ ಆದಂತಹ ನಮ್ಮಂತಹ ಅಕ್ಕಂದ್ರೇನಿದ್ದೇವೆ ನಾವು ಒಂದು ಇಡೀ ಜಗತ್ತಿನಲ್ಲಿ ಒಂದು 50,000 ಜನ ಸಿಗ್ಬೋದು. ಕೋಟ್ಯಾಂತರ ಜನ ಗೃಹಸ್ಥದಲ್ಲಿದ್ದೇ ಈ ಸಂಸ್ಥೆಯ ಶಿಕ್ಷಣವನ್ನ ಅನುಸರಿಸುವವರು ಇದ್ದಾರೆ. ಇನ್ನು ಎರಡನೇದು, ಯಾರು ನಮ್ಮ ಹಾಗೆ ಈ ಸಂಸ್ಥೆಗೆ ಸಮರ್ಪಣೆಯಾಗ್ತಾರೆ, ಈಗ ಹೇಗೆ ಮಠದಲ್ಲಿ ಒಬ್ಬ ಸನ್ಯಾಸಿ ಆದ ಹಾಗೆ ಅಂಥವ್ರು ತುಂಬಾ ರೇರ್, ಬಹಳ ಕಡಿಮೆ ಜನ. ಅವರಿಗೆ ಮಾತ್ರ ಈ ಜೀವನದಲ್ಲಿ ಈ ಎಲ್ಲ ನಿಯಮಗಳು ಕಡ್ಡಾಯವಾಗಿರ್ತದೆ. ಅವರು ಈ ಜೀವನವನ್ನ ಆರಿಸ್ಕೊಂಡಿರ್ತಾರೆ. ಬೈ ಚಾನ್ಸ್ ಆ ರೀತಿಯಾಗಿ ಸಮರ್ಪಿತ ಆದವರು ಮಧ್ಯದಲ್ಲಿ ಅವರಿಗೇನಾದ್ರೂ ಬೇಡ ಅನ್ನಿಸ್ತು ಅಂದ್ರೆ ಅವರು ಸ್ವ ಇಚ್ಛೆಯಿಂದ ಹೋಗುವುದಕ್ಕೆ ಯಾವ ಅಡ್ಡಿ ಆತಂಕವೂ ಇಲ್ಲ ಸಂಸ್ಥೆಯಲ್ಲಿ. ಇನ್ನು ಗೃಹಸ್ಥದಲ್ಲಿ ಇದ್ದುಕೊಂಡು ಯಾರು ಈ ಆಧ್ಯಾತ್ಮಿಕ ಶಿಕ್ಷಣವನ್ನ ಅನುಸರಿಸ್ತಾರೆ ಅವರು ಯಥಾಶಕ್ತಿ, ಈಗ ಅದರಲ್ಲಿ ಯಾರೋ ಕೆಲವರು ತಮ್ಮ ಸಂಬಂಧವನ್ನ ಪವಿತ್ರವಾಗಿ ಇಟ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಋಷಿ ಮುನಿಗಳ ಸಂಬಂಧವನ್ನ ನಾವು ಕಾಣ್ತೇವೆ, ಎಷ್ಟೋ ಶಾಸ್ತ್ರಗಳಲ್ಲಿ ಅಂತಹ ಋಷಿಗಳನ್ನ ನಾವು ಕಾಣ್ತೇವೆ. ಆ ರೀತಿಯಾಗಿ ಕೆಲವರು ಸಿಗ್ತಾರೆ. ಇನ್ನು ಅದರಾಚೆಗೆ ಸಮಾಜದ ಮುಂದುವರಿಕೆಯಲ್ಲಾಗ್ಲಿ ಅಥವಾ ಇವತ್ತು ಸಂಸ್ಥೆಗೆ ಬರುವವರೆಲ್ಲರೂ ಮದುವೆ ಆಗದೆ ಇರ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಈಗ ನನ್ನನ್ನೇ ಕೇಳಿದ್ರೆ, ನಾನು ಈ ಸಂಸ್ಥೆಯನ್ನ 76ನೇ ಇಸ್ವಿಯಲ್ಲಿ ಜಾಯಿನ್ ಆದೆ. ಆ ಸಮಯದಲ್ಲಿ ನಾನು ವಿದ್ಯಾರ್ಥಿ ಅಂದ್ರೆ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ನನ್ನ ಜೊತೆಗೆ ನನ್ನ ಹಾಗೆ ಎಷ್ಟೋ ಜನ ಕುಮಾರಿಯರು, ಅನ್ಮ್ಯಾರಿಡ್ ಗರ್ಲ್ಸ್, ಸುಮಾರು 40-45 ಜನ ಬರ್ತಿದ್ವಿ ನಾವು. ಅದರಲ್ಲಿ ಬ್ರಹ್ಮಕುಮಾರಿಯಾಗಿ ಪವಿತ್ರ ಬ್ರಹ್ಮಚಾರಿ ಜೀವನವನ್ನ ಆರಿಸ್ಕೊಂಡವಳು ನಾನೊಬ್ಳೆ. ಉಳಿದವರೆಲ್ಲರೂ ಈ ಜ್ಞಾನವನ್ನ ತಿಳ್ಕೊಂಡ್ರು, ಇದರಲ್ಲಿ ಬೇಕಾಗಿದ್ದನ್ನ ಒಳ್ಳೆಯದನ್ನ ತಗೊಂಡ್ರು, ರಾಜಯೋಗದ ಅಭ್ಯಾಸವನ್ನು ಕಲ್ತ್ಕೊಂಡ್ರು. ಅವರು ವಾಪಸ್ ಗೃಹಸ್ಥಕ್ಕೆ ಹೋಗಿ ಅಲ್ಲಿಯೂ ಒಳ್ಳೆ ಜೀವನವನ್ನ ನಡೆಸ್ತಾ ಇಲ್ಲಿ ಕಲ್ತಂತ ಶಿಕ್ಷಣವನ್ನ ತಮ್ಮ ನಿಜ ಜೀವನದಲ್ಲಿ ಉಪಯೋಗಿಸ್ಕೊಳ್ತಾ ಅಲ್ಲಿಯೂ ಒಂದು ಆರೋಗ್ಯದಾಯಕವಾದ ಜೀವನವನ್ನ, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತ ಜೀವನವನ್ನ ನಡೆಸುವುದಕ್ಕೆ ಇದು ಪ್ರೇರಣೆಯಾಗಿದೆ. ಹಾಗಾಗಿ ಜನರಲ್ಲಿ ತಪ್ಪು ಕಲ್ಪನೆ ಇದೆ, ಇಲ್ಲಿಗೆ ಹೋದವರೆಲ್ಲ ಹೋಗ್ತಾರೆ ಅಂತ. ಇನ್ನು ಅಣ್ಣವ್ರೆ ಅಕ್ಕವ್ರೆ ಅಂತ ಕರೆಯುವ ವಿಷಯಕ್ಕೆ ಬಂದ್ರೆ, ಈಗ ನೋಡಿ ನಮ್ಮ ಹಿಂದೂ ಸಂಸ್ಕೃತಿಯನ್ನೇ ತಗೊಂಡ್ರೆ, ನಾವೀಗ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಇಬ್ರು ಹೋದ್ರು, ಇಬ್ರು ಹೋಗಿ ಮಾರಿಕಾಂಬೆಗೆ ಕೈ ಮುಗಿತಾರೆ ಅಮ್ಮ ತಾಯಿ ಅಂತ.
ಗಂಡನು ಅಮ್ಮ ತಾಯಿ ಅಂತಾನೆ ಹೇಳ್ತಾನೆ, ಹೆಂಡತಿನೂ ಅಮ್ಮ ತಾಯಿ ಅಂತಾನೆ ಹೇಳ್ತಾನೆ. ಹೌದು ಹೌದು. ಯಾವುದೇ ಕಾರಣಕ್ಕೆ ಗಂಡ ಅಮ್ಮ ತಾಯಿ ಅಂದಿದ್ದಕ್ಕೆ ಹೆಂಡತಿ ಅತ್ತೆ ತಾಯಿ ಅಂತ ಹೇಳೋದಿಲ್ಲ ಮಾರಿಕಾಂಬ. ಹೌದು ಅಲ್ವಾ? ದೇವರ ಸಂಬಂಧದಲ್ಲಿ ನಾವೆಲ್ಲರೂ ಅವನಿಗೆ ಮಕ್ಕಳೇ. ಹೌದು. ಎಲ್ಲರೂ ದೇವರಿಗೆ ಮಕ್ಕಳೇ ಅಂದ್ಮೇಲೆ ದೇವರು ಎಲ್ಲರಿಗೂ ತಂದೆನೆ. ಆ ಅರ್ಥದಲ್ಲಿ ನಾವು ಆ ರೀತಿಯ ಸಂಬೋಧನೆಯನ್ನ ಮಾಡುವಂತದ್ದು ನಮ್ಮ ಶುದ್ಧ ಪ್ರವೃತ್ತಿ ಎಲ್ಲರ ಬಗ್ಗೆ ಇರ್ಲಿ. ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ ನೀವು ನೋಡ್ತೀರಿ ಎಷ್ಟಿಷ್ಟು ದೊಡ್ಡ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರಿಗೆ 80-90 ವರ್ಷ ಆದ್ರೂ ಅವರು ಕರೆಯುವುದು ಯಾರನ್ನು ಸೋದರ ಸೋದರಿಯರೇ ಅಂತ ಕರೆಯೋದಿಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಅವ್ರ ಸಜ್ಜನು ಅಂತ ಸಂಬೋಧಿಸ್ತಾರೆ. ಹೌದು ಹೌದು ಹೌದು. ನಮ್ಮ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಜನರನ್ನ ಗೆದ್ದಿದ್ದೇ ಈ ಶಬ್ದದಿಂದ. ಹೌದು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ರಿಂದ ಆ ಶಬ್ದ ಜನರ ಮನಸ್ಸನ್ನ ಗೆದ್ದಿದೆ. ಹೌದು. ಇವತ್ತು ಸಮಾಜದಲ್ಲಿ ಏನೊಂದು ಅನಾರೋಗ್ಯಕರ ಬೆಳವಣಿಗೆ ಇದೆ. ಹೌದು. ಹಳದಿ ಕಣ್ಣು, ಎಲ್ಲರನ್ನು ಈವನ್ ತನ್ನ ಸ್ವಂತ ಸೋದರಿಯನ್ನು ಪವಿತ್ರ ದೃಷ್ಟಿಯಿಂದ ನೋಡುವ ಮನೋಭಾವ ಉಳ್ಕೊಂಡಿಲ್ಲ. ಹೌದು. ಅಂತ ಸಮಯದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯ ಮೂಲ ಉದ್ದೇಶ, ಹೌದು, ಈಗ ನೋಡಿ ನಾನು ಇವತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಕಾಲೇಜಲ್ಲಿ ಒಂದ್ಸಲ ನಾವು ರಾಖಿ ಕಟ್ಟಕ್ ಹೋದ್ರೆ ಒಂದು ಹುಡುಗರು ಬರ್ಲಿಲ್ಲ ಅಲ್ಲಿ. ನೆಕ್ಸ್ಟ್ ಇಯರ್ ನಾವು ಕಂಪಲ್ಸರಿ ಹೇಳದೆ ಹೋಗಿ ಕಟ್ಟಕ್ ಹೋದಾಗ ನಾನು ಒಂದು ಮಾತನ್ನ ಹೇಳಿದ್ದೆ ಅಲ್ಲಿ. ಏನಂದ್ರೆ, ಈಗ ಕಾಲೇಜಲ್ಲಿ 1000 ಜನ ಹುಡುಗಿರಿದ್ದಾರೆ, ಅವ್ರಷ್ಟು ಜನರನ್ನ ಯಾವ ಹುಡುಗರು ಮದುವೆ ಆಗಲ್ಲ. ಹಾಗಿರುವಾಗ ಆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಮುಂಗೈಯಿಂದ ಮೊಣಕೈವರೆಗೆ ರಾಖಿ ಕಟ್ಟಿಸ್ಕೊಳ್ಳೋ ಸಂತೋಷ ಇದೆಯಲ್ಲ, ಅದು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಆ ಏನ್ ಹೇಳ್ತೀವಿ ನಾವು, ಮಲಿನ ದೃಷ್ಟಿ, ಅಪವಿತ್ರ ದೃಷ್ಟಿ ಇವತ್ತು ಹೋಗ್ಬೇಕು. ಪರಸ್ಪರರಲ್ಲಿ ಸೋದರ ಭಾವ ನೆಲೆಗೊಳ್ಳಬೇಕು. ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಉದ್ದೇಶವೇ ಇದು. ಆ ಸಂಸ್ಕೃತಿಗೋಸ್ಕರ ನಾವು ಈ ಸಂಬೋಧನೆಯನ್ನ ಜನರಲ್ ಆಗಿ ಎಲ್ಲರೂ ನಾವು ಪ್ರತಿಯೊಬ್ಬರು ಅಣ್ಣವ್ರೆ ಅಕ್ಕವ್ರೆ ಎನ್ನುವ ಸಂಬೋಧನೆ ಬಂದಾಗ ಪರಸ್ಪರರಲ್ಲಿಯ ಒಂದು ಬೇಡವಾದ ಅಡ್ಡಗೋಡೆ ಏನಿದೆ ಅದು ಸರಿದು ಹೋಗುತ್ತೆ ಎನ್ನುವುದು ಉದ್ದೇಶ. ಸರಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.